ಸಿದ್ದರಾಮಯ್ಯ ರೆಕಾರ್ಡ್ ರಾಮಯ್ಯ ಆಗಿ ಹೊರಹೊಮ್ತಾ ಇದ್ದಾರೆ. ಕಾರಣ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಜನವರಿ 6 ಅಂದ್ರೆ ಇವತ್ತು ಸರಿಗಟ್ತಾ ಇದ್ದಾರೆ. ನಾಳೆ ಜನವರಿ 7ರಿಂದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಕೀರ್ತಿಯನ್ನ ಅವರು ಪಡಿತಾರೆ. ಆ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅಹಿಂದ ಒಕ್ಕೂಟದಿಂದ ನಾಟಿಕೋಳಿ ಸಾರು ನಾಟಿಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಿರುವಂತದ್ದು. ನಾನೀಗ ನೆಲಮಂಗಲ ಏನಿದೆ ಆ ನೆಲಮಂಗಲ ಟೌನ್ ನ ಭಕ್ತನಪಾಳ್ಯದಲ್ಲಿ ಇದ್ದೀನಿ. ಇಲ್ಲಿ ಸ್ಪಾಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಂದಂತ ಜನರಿಗೆ ಏನು ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ಏನ್ ನಡೆಸ್ತಾ ಇದ್ದಾರೆ ಆ ಒಂದು ಸಂಭ್ರಮಕ್ಕಾಗಿ ಈ ಒಂದು ಔತಣಕೂಟ ಆಯೋಜನೆ ಮಾಡಿರುವಂತದ್ದು. 1500 ಕೆಜಿ ನಾಟಿ ಕೋಳಿ ಈಗಾಗಲೇ ಸಿದ್ಧ ಆಗ್ತಾರಂತದ್ದು. ನಾವು ಸಿದ್ಧತೆಗೆ ನಾಟಿ ಕೋಳಿಗೆ ಸಾರು ಏನಿದೆ ಆ ಸಾರಿಗೆ ಮಸಾಲೆ ಕೂಡ ರೆಡಿ ಆಗಿದೆ. ಒಂದ್ ಕಡೆ ಮಸಾಲೆ ಇದೆ, ಮತ್ತೊಂದು ಕಡೆಗೆ ಇಲ್ಲಿ ಕುದೀತಾ ಇದೆ. ನಾಟಿ ಕೋಳಿ ಸಾರು ಈಗ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ 6000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಟಿ ಕೋಳಿ ಸಾರು, ಮುದ್ದೆ, ಪಾಯಸ, ಅದೇ ರೀತಿಯಾಗಿ ಅನ್ನ, ರಸಂ ಈ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗ ಮುದ್ದೆನೂ ಕೂಡ ಬಂದಂತ ಜನರಿಗೆ ಎಲ್ಲಾ ರೀತಿಯ ಮುದ್ದೆಗಳೇನಿದೆ ನಾಟಿ ಕೋಳಿ ಸಾರು ಮುದ್ದೆ. ಯಾಕೆ ಇದು ಟ್ರೆಂಡ್ ಆಯ್ತು ಅಂತಂದ್ ಹೇಳಿದ್ರೆ ಏನು ಕಾಂಗ್ರೆಸ್ ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿ ಒಂದು ಹೊಂದಾಣಿಕೆಯಲ್ಲಿ ಬನ್ನಿ ಅನ್ನುವಂತ ಮಾತನ್ನ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹಾಗಾಗಿನೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಊಟಕ್ಕೆ ಹೋಗಿದ್ರು, ತಿಂಡಿಗೆ ಹೋಗಿದ್ರು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ರು. ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ನಾಟಿ ಕೋಳಿ ಸಾರು ಏನು ಊಟ ಮಾಡಿರುವಂತದ್ದು ಸಾಕಷ್ಟು ಟ್ರೆಂಡ್ ಆಯ್ತು. ಅದು ರಾಜಕಾರಣದಲ್ಲೂ ಕೂಡ ಸದ್ದಾಯ್ತು. ಪ್ರತಿಪಕ್ಷಗಳು ಕೂಡ ನಾಟಿ ಕೋಳಿ ಡೀಲ್ ಆಗ್ಬಿಟ್ಟಿದೆ ಅನ್ನೋಂತ ಒಂದು ಟೀಕೆಗಳು ಕೂಡ ಕೇಳಿ ಬಂತು. ಆದಾಗ್ಯೂ ಕೂಡ ಯಾವುದೇ ರೀತಿಯ ಒಂದಷ್ಟು ರೆಕಾರ್ಡ್ ಗಳನ್ನ ಮುರಿತಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಗೊತ್ತಾಯ್ತು ಆ ಒಂದು ರೆಕಾರ್ಡ್ ನ ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ನಾಟಿ ಕೋಳಿ ಔತಣಕೂಟನ ಆಯೋಜನೆ ಮಾಡ್ಲಿಕ್ಕೆ ಅವರ ಬೆಂಬಲಿಗರು ರೆಡಿ ಆದ್ರು. ಪ್ರಮುಖವಾಗಿ ಇಲ್ಲಿ 2792 ದಿನಗಳ ಕಾಲ ದೇವರಾಜ್ ಅರಸು ಅವರು ಆಡಳಿತ ನಡೆಸಿದ್ರು. ಈಗ ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ, ಅವರ ಒಂದು ದಾಖಲೆಗಳ ಪ್ರಕಾರ ಇವತ್ತು 2792ನೇ ದಿನ ಆಗಿದೆ. ನಾಳೆ 2793ನೇ ದಿನ ಆಗತ್ತೆ. ಆ ಮೂಲಕ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಸುದೀರ್ಘಾವಧಿ ಆಡಳಿತ ನಡೆಸಿದಂತಹ ಕೀರ್ತಿಗೆ ಸಿಎಂ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ. ಹಾಗಾಗಿನೇ ಬಂದಂತ ಜನರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಬಂದಂತ ಪ್ರಾರಂಭದಲ್ಲಿ 150 ಜನರಿಗೂ ಕೂಡ ಊಟ ಕೊಡ್ತಾರೆ. ಹೀಗೆ ಯಾವುದೇ ರೀತಿಯ ಗೊಂದಲ ಆಗದ ರೀತಿಯಲ್ಲಿ ನಾಟಿ ಕೋಳಿ ಊಟವನ್ನ ಮಾಡಿಸ್ಬೇಕು, ಉಣಬಡಿಸಬೇಕು, ಆ ಮೂಲಕ ಸಂಭ್ರಮವನ್ನ ಹೊರಹಾಕ್ಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಅಹಿಂದ ಯುವ ಒಕ್ಕೂಟದವರು ಈ ಒಂದು ನಾಟಿ ಕೋಳಿ ಔತಣಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ರೆಕಾರ್ಡ್ ರಾಮಯ್ಯ ಆಗಿ ಹೊರಹೊಮ್ತಾ ಇದ್ದಾರೆ. ಕಾರಣ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಜನವರಿ 6 ಅಂದ್ರೆ ಇವತ್ತು ಸರಿಗಟ್ತಾ ಇದ್ದಾರೆ. ನಾಳೆ ಜನವರಿ 7ರಿಂದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಕೀರ್ತಿಯನ್ನ ಅವರು ಪಡಿತಾರೆ. ಆ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅಹಿಂದ ಒಕ್ಕೂಟದಿಂದ ನಾಟಿ ಕೋಳಿ ಸಾರು ನಾಟಿಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಿರುವಂತದ್ದು. ನಾನೀಗ ನೆಲಮಂಗಲ ಏನಿದೆ ಆ ನೆಲಮಂಗಲ ಟೌನ್ ನ ಭಕ್ತನಪಾಳ್ಯದಲ್ಲಿ ಇದ್ದೀನಿ. ಇಲ್ಲಿ ಸ್ಪಾಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಂದಂತ ಜನರಿಗೆ ಏನು ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ಏನ್ ನಡೆಸ್ತಾ ಇದ್ದಾರೆ ಆ ಒಂದು ಸಂಭ್ರಮಕ್ಕಾಗಿ ಈ ಒಂದು ಔತಣಕೂಟ ಆಯೋಜನೆ ಮಾಡಿರುವಂತದ್ದು. 1500 ಕೆಜಿ ನಾಟಿ ಕೋಳಿ ಈಗಾಗಲೇ ಸಿದ್ಧ ಆಗ್ತಾರಂತದ್ದು. ನಾವು ಸಿದ್ಧತೆಗೆ ನಾಟಿ ಕೋಳಿಗೆ ಸಾರು ಏನಿದೆ ಆ ಸಾರಿಗೆ ಮಸಾಲೆ ಕೂಡ ರೆಡಿ ಆಗಿದೆ. ಒಂದ್ ಕಡೆ ಮಸಾಲೆ ಇದೆ, ಮತ್ತೊಂದು ಕಡೆಗೆ ಇಲ್ಲಿ ಕುದೀತಾ ಇದೆ. ನಾಟಿ ಕೋಳಿ ಸಾರು ಈಗ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ 6000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಟಿ ಕೋಳಿ ಸಾರು, ಮುದ್ದೆ, ಪಾಯಸ, ಅದೇ ರೀತಿಯಾಗಿ ಅನ್ನ, ರಸಂ ಈ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗ ಮುದ್ದೆನೂ ಕೂಡ ಬಂದಂತ ಜನರಿಗೆ ಎಲ್ಲಾ ರೀತಿಯ ಮುದ್ದೆಗಳೇನಿದೆ ನಾಟಿ ಕೋಳಿ ಸಾರು ಮುದ್ದೆ. ಯಾಕೆ ಇದು ಟ್ರೆಂಡ್ ಆಯ್ತು ಅಂತಂದ್ ಹೇಳಿದ್ರೆ ಏನು ಕಾಂಗ್ರೆಸ್ ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ಕೂಡ
ಮಾತುಕತೆಯನ್ನ ನಡೆಸಿ ಒಂದು ಹೊಂದಾಣಿಕೆಯಲ್ಲಿ ಬನ್ನಿ ಅನ್ನುವಂತ ಮಾತನ್ನ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹಾಗಾಗಿನೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಊಟಕ್ಕೆ ಹೋಗಿದ್ರು, ತಿಂಡಿಗೆ ಹೋಗಿದ್ರು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ರು. ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ನಾಟಿ ಕೋಳಿ ಸಾರು ಏನು ಊಟ ಮಾಡಿರುವಂತದ್ದು ಸಾಕಷ್ಟು ಟ್ರೆಂಡ್ ಆಯ್ತು. ಅದು ರಾಜಕಾರಣದಲ್ಲೂ ಕೂಡ ಸದ್ದಾಯ್ತು. ಪ್ರತಿಪಕ್ಷಗಳು ಕೂಡ ನಾಟಿ ಕೋಳಿ ಡೀಲ್ ಆಗ್ಬಿಟ್ಟಿದೆ ಅನ್ನೋಂತ ಒಂದು ಟೀಕೆಗಳು ಕೂಡ ಕೇಳಿ ಬಂತು. ಆದಾಗ್ಯೂ ಕೂಡ ಯಾವುದೇ ರೀತಿಯ ಒಂದಷ್ಟು ರೆಕಾರ್ಡ್ ಗಳನ್ನ ಮುರಿತಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಗೊತ್ತಾಯ್ತು ಆ ಒಂದು ರೆಕಾರ್ಡ್ ನ ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ನಾಟಿ ಕೋಳಿ ಔತಣಕೂಟನ ಆಯೋಜನೆ ಮಾಡ್ಲಿಕ್ಕೆ ಅವರ ಬೆಂಬಲಿಗರು ರೆಡಿ ಆದ್ರು. ಪ್ರಮುಖವಾಗಿ ಇಲ್ಲಿ 2792 ದಿನಗಳ ಕಾಲ ದೇವರಾಜ ಅರಸು ಅವರು ಆಡಳಿತ ನಡೆಸಿದ್ರು. ಈಗ ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ, ಅವರ ಒಂದು ದಾಖಲೆಗಳ ಪ್ರಕಾರ ಇವತ್ತು 2792ನೇ ದಿನ ಆಗಿದೆ. ನಾಳೆ 2793ನೇ ದಿನ ಆಗತ್ತೆ. ಆ ಮೂಲಕ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಸುದೀರ್ಘಾವಧಿ ಆಡಳಿತ ನಡೆಸಿದಂತಹ ಕೀರ್ತಿಗೆ ಸಿಎಂ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ. ಹಾಗಾಗಿನೇ ಬಂದಂತ ಜನರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಆಗಬೇಕು ಅನ್ನೋಂತ ನಿಟ್ಟಿನಲ್ಲಿ ಇಲ್ಲಿ ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಬಂದಂತ ಪ್ರಾರಂಭದಲ್ಲಿ 150 ಜನರಿಗೂ ಕೂಡ ಊಟ ಕೊಡ್ತಾರೆ. ಹೀಗೆ ಯಾವುದೇ ರೀತಿಯ ಗೊಂದಲ ಆಗದ ರೀತಿಯಲ್ಲಿ ನಾಟಿ ಕೋಳಿ ಊಟವನ್ನ ಮಾಡಿಸ್ಬೇಕು, ಉಣಬಡಿಸಬೇಕು, ಆ ಮೂಲಕ ಸಂಭ್ರಮವನ್ನ ಹೊರಹಾಕ್ಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಅಹಿಂದ ಯುವ ಒಕ್ಕೂಟದವರು ಈ ಒಂದು ನಾಟಿ ಕೋಳಿ ಔತಣಕೂಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ರೆಕಾರ್ಡ್ ರಾಮಯ್ಯ ಆಗಿ ಹೊರಹೊಮ್ತಾ ಇದ್ದಾರೆ. ಕಾರಣ, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ದಾಖಲೆಯನ್ನ ಜನವರಿ 6 ಅಂದ್ರೆ ಇವತ್ತು ಸರಿಗಟ್ತಾ ಇದ್ದಾರೆ. ನಾಳೆ ಜನವರಿ 7ರಿಂದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಕೀರ್ತಿಯನ್ನ ಅವರು ಪಡಿತಾರೆ. ಆ ಕಾರಣಕ್ಕಾಗಿ ಅವರ ಬೆಂಬಲಿಗರು ಅಹಿಂದ ಒಕ್ಕೂಟದಿಂದ ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಿರುವಂತದ್ದು. ನಾನೀಗ ನೆಲಮಂಗಲ ಏನಿದೆ, ಆ ನೆಲಮಂಗಲ ಟೌನ್ ನ ಭಕ್ತನಪಾಳ್ಯದಲ್ಲಿ ಇದ್ದೀನಿ. ಇಲ್ಲಿ ಸ್ಪಾಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಂದಂತ ಜನರಿಗೆ ಏನು ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ, ಆ ಒಂದು ಸಂಭ್ರಮಕ್ಕಾಗಿ ಈ ಒಂದು ಔತಣಕೂಟ ಆಯೋಜನೆ ಮಾಡಿರುವಂತದ್ದು. 1500 ಕೆಜಿ ನಾಟಿ ಕೋಳಿ ಈಗಾಗಲೇ ಸಿದ್ಧ ಆಗ್ತಾರಂತದ್ದು. ಸಿದ್ಧತೆಗೆ ನಾಟಿ ಕೋಳಿಗೆ ಸಾರೇನಿದೆ, ಆ ಸಾರಿಗೆ ಮಸಾಲೆ ಕೂಡ ರೆಡಿ ಆಗಿದೆ. ಒಂದ್ ಕಡೆ ಮಸಾಲೆ ಇದೆ, ಮತ್ತೊಂದು ಕಡೆಗೆ ಇಲ್ಲಿ ಕುದೀತಾ ಇದೆ. ನಾಟಿ ಕೋಳಿ ಸಾರು ಈಗ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ 6000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಟಿ ಕೋಳಿ ಸಾರು, ಮುದ್ದೆ, ಪಾಯಸ, ಅದೇ ರೀತಿಯಾಗಿ ಅನ್ನ, ರಸಂ, ಈ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಈಗ ಮುದ್ದೆನೂ ಕೂಡ ಬಂದಂತ ಜನರಿಗೆ ಎಲ್ಲಾ ರೀತಿಯ ಮುದ್ದೆಗಳೇನಿದೆ, ನಾಟಿ ಕೋಳಿ ಸಾರು ಮುದ್ದೆ. ಯಾಕೆ ಇದು ಟ್ರೆಂಡ್ ಆಯ್ತು ಅಂತಂದ್ ಹೇಳಿದ್ರೆ, ಕಾಂಗ್ರೆಸ್ ನಲ್ಲಿ ಕುರ್ಚಿಯ ಕದನ ಜೋರಾಗಿ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ಕೂಡ ಮಾತುಕತೆಯನ್ನ ನಡೆಸಿ ಒಂದು ಹೊಂದಾಣಿಕೆಯಲ್ಲಿ ಬನ್ನಿ ಅನ್ನುವಂತ ಮಾತನ್ನ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹಾಗಾಗಿನೇ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಊಟಕ್ಕೆ ಹೋಗಿದ್ರು, ತಿಂಡಿಗೆ ಹೋಗಿದ್ರು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ರು. ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ನಾಟಿ ಕೋಳಿ ಸಾರು ಏನು ಊಟ ಮಾಡಿರುವಂತದ್ದು ಸಾಕಷ್ಟು ಟ್ರೆಂಡ್ ಆಯ್ತು. ಅದು ರಾಜಕಾರಣದಲ್ಲೂ ಕೂಡ ಸದ್ದಾಯ್ತು. ಪ್ರತಿಪಕ್ಷಗಳು ಕೂಡ ನಾಟಿ ಕೋಳಿ ಡೀಲ್ ಆಗ್ಬಿಟ್ಟಿದೆ ಅನ್ನೋಂತ ಒಂದು ಟೀಕೆಗಳು ಕೂಡ ಕೇಳಿ ಬಂತು. ಆದಾಗ್ಯೂ ಕೂಡ ಯಾವುದೇ ರೀತಿಯ ಒಂದಷ್ಟು ರೆಕಾರ್ಡ್ ಗಳನ್ನ ಮುರಿತಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಗೊತ್ತಾಯ್ತು ಆ ಒಂದು ರೆಕಾರ್ಡ್ ನ ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ನಾಟಿ ಕೋಳಿ ಔತಣಕೂಟನ ಆಯೋಜನೆ ಮಾಡ್ಲಿಕ್ಕೆ ಅವರ ಬೆಂಬಲಿಗರು ರೆಡಿ ಆದ್ರು. ಪ್ರಮುಖವಾಗಿ ಇಲ್ಲಿ 2792 ದಿನಗಳ ಕಾಲ ದೇವರಾಜ ಅರಸು ಅವರು ಆಡಳಿತ ನಡೆಸಿದ್ರು. ಈಗ ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ, ಅವರ ಒಂದು ದಾಖಲೆಗಳ ಪ್ರಕಾರ ಇವತ್ತು 2792ನೇ ದಿನ ಆಗಿದೆ. ನಾಳೆ 2793ನೇ ದಿನ ಆಗತ್ತೆ. ಆ ಮೂಲಕ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಸುದೀರ್ಘಾವಧಿ ಆಡಳಿತ ನಡೆಸಿದಂತಹ ಕೀರ್ತಿಗೆ ಸಿಎಂ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ. ಹಾಗಾಗಿನೇ ಬಂದಂತ ಜನರಿಗೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಆಗಬೇಕು ಅನ್ನೋಂತ ನಿಟ್ಟಿನಲ್ಲಿ ಇಲ್ಲಿ ನಾಟಿ ಕೋಳಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ.
ಬಂದಂತ ನಿಮಿಷಕ್ಕೆ ಬಂದಂತ ಪ್ರಾರಂಭದಲ್ಲಿ 150 ಜನರಿಗೂ ಕೂಡ ಊಟ ಕೊಡ್ತಾರೆ. ಹೀಗೆ ಯಾವುದೇ ರೀತಿಯ ಗೊಂದಲ ಆಗದ ರೀತಿಯಲ್ಲಿ ನಾಟಿ ಕೋಳಿ ಊಟವನ್ನ ಮಾಡಿಸ್ಬೇಕು, ಉಣಬಡಿಸ್ಬೇಕು, ಆ ಮೂಲಕ ಸಂಭ್ರಮವನ್ನ ಹೊರಹಾಕ್ಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಅಹಿಂದ ಒಕ್ಕೂಟದವರು, ಅಹಿಂದ ಯುವ ಒಕ್ಕೂಟದವರು ಈ ಒಂದು ನಾಟಿ ಕೋಳಿ ಔತಣಕೂಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.